ಕಳೆದ 2-3 ದಿನಗಳ ಹಿಂದೆ ಸುರಿದಂತಹ ಧಾರಾಕಾರ ಮಳೆಗೆ ಹುಲ್ಸೂರು ತಾಲೂಕಿನ ಅನ್ನದಾತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಹೌದು, ಇಷ್ಟಾದರೂ ಇಲ್ಲಿನ ಸಚಿವರು ಈಶ್ವರ್ ಖಂಡ್ರೆ, ರಹೀಂ ಖಾನ್, ಸಂಸದ ಸಾಗರ್ ಖಂಡ್ರೆ, ಶಾಸಕ ಶರಣು ಸಲಗರ್ ಇತ್ತ ಮುಖವು ಮಾಡಿದ ಕಾರಣ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ಕೇಳಿ ಬರ್ತಿದೆ. ಇನ್ನು ರಾಜಕೀಯ ನಾಯಕರುಗಳು ಕೂಡ ವಿವಿಧೆಡೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ. ಆದರೆ ಹುಲ್ಸೂರು ತಾಲೂಕಿಗೆ ಮಾತ್ರ ಮಲ್ತಾಯಿ ಧೋರಣೆ ತೋರಲಾಗ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಗುಸುಗುಸು ಮಾತುಗಳು ಕೇಳಿ ಬರ್ತಿವೆ. ಇನ್ನು ಇಲ್ಲಿನ ಚುಳುಕಿನಾಲಾ ಜಲಾಶಯ ತುಂಬಿ ಭರ್ತಿಯಾದ ಬೆನ್ನಲ್ಲೇ ಸಂಪೂರ್ಣ 5 ಗೇಟ್ಗಳಿಂದ ನೀರನ್ನು ಬಿಟ್ಟ ಪರಿಣಾಮ ಮುಚ್ಚಳಂಬ ಗ್ರಾಮದ ಬಡ ರೈತನಾದಂತಹ ಸಂತೋಷ್ ಹಾಸೆ ಎನ್ನುವರ ಎತ್ತು ನೀರಿನ ರಭಸಕ್ಕೆ ಹರಿದುಕೊಂಡು ಹೋಗಿ ಪ್ರಾಣ ಕೂಡ ಬಿಟ್ಟಿದೆ. ಇಷ್ಟಾದರೂ ಜಲಾಶಯದ ಸುತ್ತಮುತ್ತಲಿನ ರೈತರ ಗ್ರಾಮದ ಹೊಲಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ಕಬ್ಬು, ತೊಗರೆ, ಉದ್ದು, ಹೆಸರು, ಸೋಯಾ ಸೇರಿ ಹಲವು ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಅಷ್ಟೆಲ್ಲ ಅನ್ನದಾತನಿಗೆ ಕೈಗೆ ಬಂದ ತುತ್ತು ಕೂಡ ಬಾಯಿಗೆ ಬರದಂತಾಗಿದೆ. ಇತ್ತ ಮಹಾರಾಷ್ಟ್ರದ ಧನೆಂಗಾವ್ ಡ್ಯಾಂ ಹಾಗೂ ಲಾತೂರ್ನಿಂದ ಬರುವಂತಹ ಮಾಂಜ್ರಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಟ್ಟ ಪರಿಣಾಮ ಹುಲ್ಸೂರು ಪಟ್ಟಣ ಹಾಗೂ ತಾಲೂಕಿಗೆ ಹೊಂದಿಕೊಂಡಿರುವಂತಹ ಗ್ರಾಮಗಳಾದ ಸೋಲದಪ್ಕ, ಮೀರ್ಕಲ್ ಗ್ರಾಮದ ಸಾವಿರಾರು ಎಕರೆ ನೀರಿನಲ್ಲಿ ಮುಳುಗಡೆಯಾಗಿ ಉದ್ದು, ಹೆಸರು, ಸೋಯಾ, ಕಬ್ಬು ಬೆಳೆಗಳು ಕೂಡ ಮಳೆಯ ನೀರಿಗೆ ಹೋಮವಾಗಿಬಿಟ್ಟಿವೆ. ಇಷ್ಟಾದರೂ ಸಹ ಇತ ಸಚಿವರು, ಶಾಸಕರು, ಸಂಸದರು ಭೇಟಿ ನೀಡಿ ಅನ್ನದಾತರಿಗೆ ಧೈರ್ಯ ನೀಡುವಂತಹ ಕೆಲಸ ಮಾಡದಿರುವುದು ವಿಪರ್ಯಾಸದ ಸಂಗತಿ. ಇನ್ನು ಮುಂದಿನ ದಿನಗಳಲ್ಲಾದರೂ ರಾಜಕೀಯ ನಾಯಕರು ಇತ್ತ ಗಮನ ಹರಿಸ್ತಾರಾ ಎಂಬುದನ್ನು ಇಲ್ಲಿ ಕಾದು ನೋಡಬೇಕಾಗಿದೆ. इधर देखे